ಧಾರವಾಡದ ಹೊರವಲಯದಲ್ಲಿ ಭೀಕರ ಹಿಟ್ ಆ್ಯಂಡ್ ರನ್ ಪ್ರಕರಣ ಸಂಭವಿಸಿದೆ. ಹಿಟ್ ಆ್ಯಂಡ್ ರನ್ ಪ್ರಕರಣಕ್ಕೆ ಇಬ್ಬರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಧಾರವಾಡ ಚಿಕ್ಕಮಲ್ಲಿಗವಾಡ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಭವಿಸಿರೋ ಘಟನೆ ಇದು. ಈ ರೀತಿ ಅನೇಕ ಒಂದು ಹಿಟ್ ಆ್ಯಂಡ್ ರನ್ ಪ್ರಕರಣಗಳನ್ನು ನಾವು ನೋಡಿದ್ದೀವಿ. ಅನೇಕರು ಇಂತಹ ಪ್ರಕರಣಗಳಲ್ಲಿ ಸಾವನ್ನಪ್ಪಿದ್ದಾರೆ. ಕುಡಿದು ಬೇಕಾಬಿಟ್ಟಿಯಾಗಿ ಅತಿ ವೇಗವಾಗಿ ವಾಹನ ಚಲಾಯಿಸೋದು, ಯಾರೋ ಅಮಾಯಕರ ಮೇಲೆ ಗಾಡಿ ಹಾಯಿಸಿ ಅವರನ್ನ ಹತ್ಯೆ ಮಾಡಿ ಅಲ್ಲಿಂದ ಪರಾರಿಯಾಗುವಂಥದ್ದು. ಈ ರೀತಿ ಹಿಟ್ ಆ್ಯಂಡ್ ರನ್ಗಳ ಪ್ರಕರಣಗಳು ಏನಿದಾವೆ ಇದು ಹೆಚ್ಚಳವಾಗ್ತಾ ಇದ್ದಾವೆ. ಧಾರವಾಡ ಚಿಕ್ಕಮಲ್ಲಿಗವಾಡ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಭವಿಸಿರುವ ದುರ್ಘಟನೆ ಇದು. ಇನ್ನು ಈ ಅಪಘಾತ ಏನಿತ್ತು ಅದರ ವಿಡಿಯೋ ಎಲ್ಲರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಶನಿವಾರ ಸಂಜೆ ನಡೆದಿದ್ದಂತಹ ಅಪಘಾತ ಪ್ರಕರಣ ಇದು. ಇನ್ನು ಸಾವನ್ನಪ್ಪಿದ ಇಬ್ಬರು ಕೂಡ ಧಾರವಾಡದವರು. ವಾಹನ ಗುದ್ದಿದ ರಭಸಕ್ಕೆ ರಕ್ತ ಚಿಮ್ಮಿ ಬಂದಿದೆ. ಸ್ಥಳದಲ್ಲೇ ಉಸಿರು ಚೆಲ್ಲಿದ್ದಾರೆ ಇಮಾಮ್ ಸಾಬ್ ಎಂಬವರು. ಮಹಮ್ಮದ್ ಯೂನುಸ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಇಬ್ಬರು ಈ ಭೀಕರ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಇಮಾಮ್ ಸಾಬ್ 21 ವರ್ಷ ವಯಸ್ಸು, ಮತ್ತೋರ್ವ 17 ವರ್ಷದ ಯುವಕ ಬಾಲಕ ಆತನು ಕೂಡ ಸಾವನ್ನಪ್ಪಿದ್ದಾನೆ. ಇಬ್ಬರು ಧಾರವಾಡ ತಾಲೂಕಿನ ಲಖಮಾಪುರ ಗ್ರಾಮದವರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ವಾಹನ ಗುದ್ದಿದ ರಭಸಕ್ಕೆ ರಕ್ತದ ಮಡುವಿನಲ್ಲಿ ಯುವಕರು ಬಿದ್ದಿದ್ದರು. ಸ್ಥಳದಲ್ಲೇ ಉಸಿರು ಚೆಲ್ಲಿದ್ದಾರೆ ಇಮಾಮ್ ಸಾಬ್. ಇನ್ನು ಮಹಮ್ಮದ್ ಯೂನಸ್ ಏನಿದ್ದಾರೆ ಅವರು ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿದಂತಹ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು ಇಮಾಮ್ ಸಾಬ್ಗೆ ಮದುವೆ ಫಿಕ್ಸ್ ಮಾಡಲಾಗಿತ್ತು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಕಂಬಾರ ಗಣವಿ ಗ್ರಾಮದ ಯುವತಿಯೊಂದಿಗೆ ಮದುವೆ ನಿಶ್ಚಯ ಆಗಿತ್ತು, ಆದರೆ ಹಿಟ್ ಆ್ಯಂಡ್ ರನ್ ಪ್ರಕರಣದಲ್ಲಿ ಸಾವನ್ನಪ್ಪಿದ್ದಾರೆ. ತನ್ನದಲ್ಲದ ತಪ್ಪಿಗೆ, ಯಾರೋ ಒಬ್ಬ ಮಾಡಿದಂತಹ ತಪ್ಪಿಗೆ ತಾನು ಸಾವನ್ನಪ್ಪಿದ್ದಾನೆ. ಬೀಗರ ಮನೆಗೆ ರಂಜಾನ್ ಅಡುಗೆ ಕೊಟ್ಟು ಅಲ್ಲಿಂದ ಮರಳುವಂತಹ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿದೆ. ರಂಜಾನ್ನ ಸಂಭ್ರಮದಲ್ಲಿ ಇದ್ದಂತಹ ಕುಟುಂಬದಲ್ಲಿ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ಒಂದೆಡೆ ಹಬ್ಬ, ರಂಜಾನ್ನ ಹಬ್ಬ, ಸಡಗರ ಸಂಭ್ರಮ, ಮನೆಯಲ್ಲಿ ಸಂಭ್ರಮ ಇರಬೇಕಾಗಿತ್ತು, ಸಡಗರ ಇರಬೇಕಾಗಿತ್ತು. ಆದರೆ ಇಡೀ ಮನೆ ಸೂತಕದ ವಾತಾವರಣ ಆಗಿದೆ. ಮತ್ತೊಂದು ಕಡೆ ಮದುವೆ ನಿಶ್ಚಯ ಆಗಿತ್ತು. ಮಗನ ಮದುವೆಯ ಕನಸನ್ನ ಕಂಡಿದ್ರು ಹೆತ್ತವರು. ಆತ ಕೂಡ ಹೊಸ ಜೀವನದ ಕನಸನ್ನ ಕಂಡಿದ್ದ. ಆದರೆ ತನ್ನದಲ್ಲದ ತಪ್ಪಿಗೆ, ಯಾವನೋ ಒಬ್ಬ ಅವಿವೇಕಿ ಮಾಡಿದಂತಹ ತಪ್ಪಿಗೆ ಅತಿ ವೇಗವಾಗಿ ವಾಹನ ಚಲಾಯಿಸಿ ಇಬ್ಬರನ್ನ ಹತ್ಯೆ ಮಾಡಿದ್ದಾನೆ. ಈ ರೀತಿ ಹಿಟ್ ಆ್ಯಂಡ್ ರನ್ ಪ್ರಕರಣಗಳ ಸಂಖ್ಯೆ ಮತ್ತೆ ಜಾಸ್ತಿ ಆಗ್ತಾ ಇದ್ದಾವೆ. ದೆಹಲಿಯಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪಘಾತ ಆದಾಗ ಹೈಕೋರ್ಟ್ ತುಂಬಾ ಕಳವಳ ವ್ಯಕ್ತಪಡಿಸಿತು. ಈ ರೀತಿ ಪ್ರಕರಣಗಳಿಗೆ, ರಾಷ್ಟ್ರೀಯ ಹೆದ್ದಾರಿಗಳಿಗೆ ತಡೆ ಹಾಕೋದಕ್ಕೆ ಏನಾಗಿದೆ? ಪೊಲೀಸ್ ಅಧಿಕಾರಿಗಳು ಜೊತೆಗೆ RTO ಅಧಿಕಾರಿಗಳು ಏನು ಮಾಡ್ತಿರ್ತಾರೆ? ಕೇವಲ ಏನೋ ಹೆಲ್ಮೆಟ್ ಇಲ್ಲದೆ ಇರೋರು ಅಥವಾ ಸಣ್ಣ ಪುಟ್ಟ ವೆಹಿಕಲ್ಗಳು, ಯಾರೋ ಒಬ್ಬ ದುಡಿಯಕ್ಕೆ ಹೋಗ್ತಿರ್ತಾನೆ, ಅಂಥವ್ರ ವೆಹಿಕಲ್ಗಳನ್ನು ನಿಲ್ಲಿಸಿ ತಪಾಸಣೆ ಮಾಡ್ತಾರೆ, ಅವರಿಗೆಲ್ಲ ದಂಡ ಹಾಕ್ತಾರೆ. ಆದರೆ ಬೇಕಾಬಿಟ್ಟಿಯಾಗಿ ವಾಹನಗಳನ್ನು ಓಡಿಸೋರು, ಅವರನ್ನು ತಡೆಯೋದಕ್ಕೆ ಯಾಕೆ ಸ್ವಾಮಿ ಆಗಲ್ಲ ನಿಮ್ಮ ಕೈಯಿಂದ? ಈ ಪ್ರಶ್ನೆ ಸಹಜವಾಗಿ ಎದುರಾಗುತ್ತಲ್ವೇ? ಪೋರ್ಷೆ ಕಾರು ಅಪಘಾತ ಸೇಮ್ ಟು ಸೇಮ್ ಇದೇ ರೀತಿ ಆಯಿತು. ಇಲ್ಲಿ ಬಡವರ ಜೀವಕ್ಕೆ ಬೆಲೆನೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಮತ್ತೆ ಎದುರಾಗ್ತಾ ಇರೋದು. ಯಾಕಂದ್ರೆ ಈ ರೀತಿ ಜೀವ ಕಳೆದುಕೊಳ್ಳೋರ ಸಂಖ್ಯೆ ಇಲ್ಲಿಗೆ ನಿಲ್ತಾ ಇಲ್ಲ. ಮತ್ತೆ ಮುಂದೆ ಬೇರೆಯವರು ಕೂಡ ಈ ರೀತಿ ಸಾವನ್ನಪ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಮಂಜುನಾಥ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಹಿಟ್ ಆ್ಯಂಡ್ ರನ್ ಪ್ರಕರಣ, ಇಬ್ಬರು ಅಮಾಯಕರು ಸಾವನ್ನಪ್ಪಿದ್ದಾರೆ, ಮದುವೆ ನಿಶ್ಚಯ ಕೂಡ ಆಗಿತ್ತು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾವ ರೀತಿ ಸಂಭವಿಸಿತು ಅಪಘಾತ ಎಸಗಿದವರು ಸಿಕ್ಕಿದಾರ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಇದೊಂದು ಘಟನೆ ಧಾರವಾಡ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ಚಿಕ್ಕಮಲ್ಲಿಗೌಡ ಗ್ರಾಮದ ಸೇತುವೆ ಏನ್ ಬರುತ್ತೆ, ಆ ಸೇತುವೆ ಮೇಲ್ಗಡೆಗೆ ಈ ಒಂದು ದುರ್ಘಟನೆ ನಡೆದಿರುವಂತದ್ದು. ಕಳೆದ ದಿನ ರಂಜಾನ್ ಹಬ್ಬದ ಸಂಭ್ರಮದಲ್ಲಿದ್ದಂತಹ ಕುಟುಂಬ ತನ್ನ ಮದುವೆ ನಿಶ್ಚಯ ಆಗಿದ್ದಂತಹ ಕುಟುಂಬಸ್ಥರಿಗೆ ಅಡಿಗೆಯನ್ನು ಕೊಟ್ಟು ಬರಲು ಕಳಿಸಿದ್ದು. ಆ ಒಬ್ಬ ಯುವಕ ತನ್ನ ಸ್ನೇಹಿತನೊಂದಿಗೆ ಧಾರವಾಡ ತಾಲೂಕಿನ ಕಂಬಾರ ಗಣವಿ ಏನು ಮದುವೆ ನಿಶ್ಚಯವಾಗಿತ್ತು ಆ ಕುಟುಂಬಕ್ಕೆ ಅಡುಗೆ ಕೊಡಲು ಹೋಗಿ ಬರುವಂತ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮಾರ್ಗವಾಗಿ ಚಿಕ್ಕಮಲ್ಲಿಗೌಡ ಸೇತುವೆ ಮೇಲ್ಭಾಗದಲ್ಲಿ ಏನು ಒಂದು ಬೈಕ್ನಲ್ಲಿ ಬರ್ತಾ ಇದ್ದ ಸಂದರ್ಭದಲ್ಲಿ ಅಪರಿಚಿತ ವಾಹನ ಏಕಾಏಕಿ ಈ ಬೈಕ್ನಲ್ಲಿ ಬರ್ತಕ್ಕಂತ ಇಬ್ಬರು ಯುವಕರಿಗೆ ರಭಸವಾಗಿ ಡಿಕ್ಕಿ ಹೊಡೆದ ತಕ್ಷಣವೇ ರಭಸವಾಗಿ ಅಪರಿಚಿತ ವಾಹನ ಡಿಕ್ಕಿ ಹೊಡೆದಿತ್ತು. ಅದು ಡಿಕ್ಕಿ ಹೊಡೆದು ಪರಾರಿಯಾಗಿದೆ. ಆದ್ರೆ ಆ ಇಬ್ಬರು ಯುವಕರು ಏನು ಬೈಕ್ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಳ್ತಾರೆ. ಮದುವೆ ನಿಶ್ಚಿತವಾದಂತ ಇಮಾಮ್ ಸಾಬ್ ಸ್ಥಳದಲ್ಲಿಯೇ ಒಂದು ಅಸುನೀಗ್ತಾನೆ.
ಆದ್ರೆ ರಕ್ತದ ಮಡುವಿನಲ್ಲಿ ಬಿದ್ದಂತ ಇಬ್ಬರು ಯುವಕರನ್ನು ಸ್ಥಳೀಯ ವಾಹನ ಸವಾರರು ರಸ್ತೆಯಲ್ಲಿ ಓಡಾಡುತ್ತಿದ್ದರು. ಅವರು ಅವನನ್ನು ಗಮನಿಸಿ ಅವರಿಬ್ಬರನ್ನು ಕೂಡ ಕೂಡಲೇ ಒಂದು ಧಾರವಾಡ ಸಂಚಾರಿ ಠಾಣೆಯ ಪೊಲೀಸರಿಗೆ ಮಾಹಿತಿ ನೀಡುವುದರ ಜೊತೆಗೆ ಇಬ್ಬರ ಯುವಕರ ರಕ್ಷಣೆಗೆ ಮುಂದಾಗ್ತಾರೆ. ಇಬ್ಬರು ಯುವಕರು ಏನು ಮದುವೆ ನಿಶ್ಚಯವಾಗಿತ್ತು. ಧಾರವಾಡ ತಾಲೂಕಿನ ಲಕ್ಮಾಪುರ ಗ್ರಾಮದ ಮೂಲದ ಇಮಾಮ್ ಸಾಬ್ ಹೆಬ್ಬಳ್ಳಿ ಈ ಹುಡುಗನಿಗೆ ಮದುವೆ ನಿಶ್ಚಯವಾಗಿತ್ತು. ಈ ಹುಡುಗನ ಜೊತೆಗೆ ಮೊಹಮ್ಮದ್ ಯೂನಸ್ ಮುಲ್ಲಾನವರ್ ಎಂಬ ಯುವಕ ಕೂಡ ತನ್ನ ಸ್ನೇಹಿತನೊಂದಿಗೆ ಹೋಗಿದ್ದ. ಅದೇ ಮಾರ್ಗ ಮಧ್ಯದಲ್ಲಿ ಏನು ಅಬದ್ಧವಾಗಿ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ನಂತರ ಇಬ್ಬರು ರಕ್ತಸಿಕ್ತವಾಗಿ ಮಡುವಿನಲ್ಲಿ ಬಿದ್ದಿರ್ತಾರೆ. ಈ ರಸ್ತೆ ಹೋಗರು ಕೂಡ ಅವರನ್ನು ಗಮನಿಸಿ ಕೂಡಲೇ ಅವ್ರನ್ನ ಆಸ್ಪತ್ರೆಗೆ ರವಾನಿಸುವಂತ ಕೆಲಸ ಕೂಡ ಮಾಡ್ತಾರೆ. ಆದ್ರೆ ಸ್ಥಳದಲ್ಲಿ ಮದುವೆ ನಿಶ್ಚಯವಾಗಿದ್ದಂತ ಇಮಾಮ್ ಸಾಬ್ ಹೆಬ್ಬಳ್ಳಿ ಸ್ಥಳದಲ್ಲಿ ಮೃತಪಟ್ಟಿರ್ತಾನೆ. ನಂತರ ಮೊಹಮ್ಮದ್ ಯೂನಸ್ ನನ್ನು ಮುಲ್ಲಾನವರ ಖಾಸಗಿ ಆಸ್ಪತ್ರೆಗೆ ಅವನು ದಾಖಲಿಸಲಾಗಿತ್ತು. ಇಂದು ಮುಂಜಾನೆ ಅವನು ಕೂಡ ಅಸುನೀಗಿರುವಂತದ್ದು. ಈ ಒಂದು ರಂಜಾನ್ ಹಬ್ಬದ ಸಂಭ್ರಮದಲ್ಲಿದ್ದಂತ ಕುಟುಂಬದಲ್ಲಿ ಇದೊಂದು ಘಟನೆ ಬರಸಿಡಿಲಂತೂ ಬೆಳೆದಿರುವಂತದ್ದು. ಈಗಾಗಲೇ ಧಾರವಾಡ ಸಂಚಾರಿ ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನೀಡಿ ಸ್ಥಳೀಯ ಸಿಸಿ ಕ್ಯಾಮೆರಾ ಮತ್ತು ಅಲ್ಲಿದ್ದಂತ ಗಾಡಿಯ ಏನು ಡಿಕ್ಕಿ ಹೊಡೆದು ಹೋಗಿತ್ತು ಅಲ್ಲಿ ಏನು ಮಾಹಿತಿ ಸಿಗ್ತದೆ ಅದನ್ನು ಕೂಡ ಈಗ ತಮ್ಮ ವಶಕ್ಕೆ ಪಡೆದುಕೊಂಡು ಈಗಾಗಲೇ ಅಪರಿಚಿತ ವಾಹನ ಯಾವುದು ಡಿಕ್ಕಿಯಾಗಿ ಹೊಡೆದಿತ್ತು ಆ ಡಿಕ್ಕಿ ಆದಂತ ವಾಹನವನ್ನು ಈಗ ಪತ್ತೆ ಮಾಡುವಲ್ಲಿ ಈಗ ತನಿಖೆ ಕೈಗೊಂಡಿದ್ದಾರೆ. ಧನ್ಯವಾದಗಳು ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.